ಶರೀರ ಇರುವುದೋ ಅಲ್ಲಿವರೆಗೆ ಗುರುವಿನ ಸೇವೆಯನ್ನ ಮಾಡ್ಬೇಕು. ಗುರುವಿನ ಸೇವೆ ಅಷ್ಟೇ ಅಲ್ಲ, ಗುರುವಿನ ಪತ್ನಿ ಮತ್ತು ಮಕ್ಕಳಲ್ಲಿ ವಿನಮ್ರ ಭಾವದಿಂದ ಇರ್ಬೇಕು. ಇದನ್ನ ನಾ ಹೇಳುವಂತ ಮಾತಲ್ಲ, ಪೈಗಲೋಪನಿಷತ್ತಿನಲ್ಲಿ ಹೇಳಿರುವ ಮಾತದ. ಆದ್ದರಿಂದ ಪುಣ್ಯಾತ್ಮರೇ, ಗೃಹಸ್ಥ ಗುರುವಿಗೆ ನಾವು ಶರಣಾಗತಿಯನ್ನ ಹೊಂದಬೇಕು ಅಂತ ಪರಮ ಪೂಜ್ಯ ಶ್ರೀ ಶಂಭುಲಿಂಗಪ್ಪಾಜಿಯವರು ಬಹಳ ಮಾರ್ಮಿಕವಾಗಿ ತಿಳಿಸಿಕೊಟ್ಟಾರ. ಅಷ್ಟೇ ಅಲ್ಲ, ಶ್ರೀಮನ್ ನಿಜಗುಣ ಶಿವ ಯೋಗಿಗಳವರಾದ್ರೂ ಕೂಡ ಜ್ಞಾನ ಪ್ರತಿಪಾದನಾ ಸ್ಥಳದ 6ನೇ ಪದ್ಯದೊಳಗೆ ಮನೆ ಮಾರು ತೊರೆದು ವನವಾಸ ಬೇಡ ಅಂತಂದಿದಾರು. ಅದು ಅಲ್ಲ, ಶ್ರೀ ಮಾಲಿಂಗರಂಗರು ಒಣಿತೆಯ ಬಿಡಲೇಕೆ ಅಂತಂದಿದಾರು. ಅದು ಅಲ್ಲ, ಶ್ರೀ ಸಾಧು ನಿಶ್ಚಲ ದಾಸಾಜಿಯವರಾದ್ರೂ ಕೂಡ 3ನೇ ವಿಚಾರ ಸಾಗರದ 3ನೇ ತರಂಗದೊಳಗ ಧನ ಅರ್ಪಣವನ್ನು ಸವಿಸ್ತಾರವಾಗಿ ತಿಳಿಸಿಕೊಟ್ಟಾರ. ಅದು ಅಲ್ಲದ ಚಂದ್ರ ಜ್ಞಾನಾಗಮನವನ್ನು ತೆಗೆದು ನೋಡ್ರಿ. ಗುರು ಗೃಹಸ್ಥ ಏವ ಸ್ಥಾನ ಕದಾಚಿದ್ಯತ್ ಗುರು ವಾನ ಪ್ರಸ್ಥ ಯತೀನಾಂತೂ ಗುರುತ್ವಂ ನಿಷ್ಫಲಂ ಭವೇತ್ ತಂದಿದಾರ. ಅಂದ್ರೆ ಯಾವಾತನು ಗುರು ಗೃಹಸ್ಥ ಇರ್ತಾನೋ ಆತನೇ ಗುರು ಆಗ್ತಾನ. ಯತಿಗಳು ಗುರುವಾಗಲಾರರು. ಯತಿಗಳ ಗುರುತ್ವ ನಿಷ್ಫಲವಾಗಿರ್ತದ. ಆದ್ದರಿಂದ ಗೃಹಸ್ಥ ಗುರುವಿಗೆ ನೀವು ಶರಣಾಗತಿಯನ್ನ ಹೊಂದುವಂತವರಾಗ್ರಿ. ಈ ರೀತಿ ವಿಚಾರವನ್ನ ಪರಮ ಪೂಜ್ಯ ಶ್ರೀ ಶಂಭುಲಿಂಗಪ್ಪಾಜಿಯವರು ಗೃಹಸ್ಥರಾಗಿ ಹುಟ್ಟಿ, ಗೃಹಸ್ಥರಾಗಿ ಬೆಳೆದು, ಗೃಹಸ್ಥ ಜೀವನವನ್ನೇ ನಡೆಸಿ, ಗೃಹಸ್ಥ ಗುರುವಾಗಿ ಗೃಹಸ್ಥರನ್ನ ಉದ್ಧಾರ ಮಾಡಲಿಕ್ಕೆ ಅವತಾರವನ್ನ ತೊಟ್ಟು ಬಂದಿರತಕ್ಕಂತ ಮಹಿಮಾಶಾಲಿ, ಕೃಪಾನಿಧಿ, ಕರುಣಾನಿಧಿ ಯಾರಾದ್ರೂ ಇದ್ರೆ ಅದು ನಮ್ಮ ಪರಮ ಪೂಜ್ಯ ಶ್ರೀ ಶಂಭುಲಿಂಗಪ್ಪಾಜಿಯವರು. ಪರಮ ಪೂಜ್ಯ ಶ್ರೀ ಶಂಭುಲಿಂಗಪ್ಪಾಜಿಯವರ ನಮ್ಮ ನಿಮ್ಮೆಲ್ಲರಲ್ಲಿ ಅವಿನಾಭಾವ ಸಂಬಂಧವನ್ನ ಗಟ್ಟಿಗೊಳಿಸಿದಾರ. ಅವರು ಒಂದು ಸ್ಮರಣೆಯನ್ನ ಮಾಡಿದ್ರೆ ಸಾಕು, ಈ ಎಲ್ಲ ಕಷ್ಟ ಸಾಧ್ಯವೆನಿಸಿರ್ತಕ್ಕಂಥ ಕೆಲಸಗಳಾದ್ರೂ ಕೂಡ ಸುಲಭ ಸಾಧ್ಯ ಅಂತ ಅನಿಸಿಕೊಳ್ಳುತ್ತ. ಇದಕ್ಕೆ ನಮ್ಮ ಕುಟುಂಬವೇ ನಿದರ್ಶನ, ಇದಕ್ಕೆ ನಮ್ಮ ಕುಟುಂಬವೇ ಸಾಕ್ಷಿ. ಪರಮ ಪೂಜ್ಯ ಶ್ರೀ ಶಂಭುಲಿಂಗಪ್ಪಾಜಿಯವರ ಪವಾಡ ಮಹಿಮೆಗಳನ್ನು ಎಷ್ಟಂತರ ವರ್ಣಿಸಲಿಕ್ಕೆ ಸಾಧ್ಯ? ಪರಮ ಪೂಜ್ಯ ಶ್ರೀ ಶಂಭುಲಿಂಗಪ್ಪಾಜಿ ಅವರ ಜಪ, ತಪ, ಅನುಷ್ಠಾನ, ಅನುಭವ ಇದು ಯಾವುದು ಮರೆಮಾಚಬಾರ್ದು ಅಂತ ಅನೇಕ ಗ್ರಂಥಗಳನ್ನ ಬರೆದಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ತಾತ್ಪರ್ಯ ಏನು, ಅವರ ತರುವಾಯ ಆಗಿರ್ತಕ್ಕಂಥ ಒಂದು ಜ್ಞಾನ ರತ್ನವನ್ನು ಕೂಡ ನಮಗ ಕೊಟ್ಟು ಹೋಗಿದ. ಆ ಜ್ಞಾನ ರತ್ನ ಯಾರಾದ್ರೂ ಇದ್ರ ಅದು ನಮ್ಮ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಅಭಿನವ ಶಂಭುಲಿಂಗರೆಂದೇ ಪ್ರಖ್ಯಾತಗೊಂಡಿರ್ತಕ್ಕಂಥ ಶ್ರೀ ಕೃಷ್ಣಗುಡಪ್ಪಾಜಿಯವರು. ಇವತ್ತು ಅವ್ರು ನಮಗೆ ಸಿಕ್ಕಾರ, ದೊರಕಿದಾರ ಅಂತಂದ್ರ ಅವ್ರ ಮಾರ್ಗದರ್ಶನದೊಳಗ ನಾವು ನೀವಾದ್ರೂ ಕೂಡ ಅವರ ವಿಚಾರಗಳನ್ನ ತಿಳಿದುಕೊಂಡ, ಅವರ ಸೇವ್ಯಾದಿಗಳನ್ನ ಮಾಡಿಕೊಂಡ ಜೀವನ್ಮುಕ್ತರಾಗೋಣ, ಸದ್ಯೋನ್ಮುಕ್ತರಾಗೋಣ ಅಂತ ಹೇಳುತ್ತಾ ನನ್ನ 2 ಮಾತಿಗೆ ವಿರಾಮ.